ಸುಶಾಂತ್ ತನ್ನ ಹೆಂಡತಿ ಮನೆಗೆ ಬಂದಿದ್ದಾಳೆ ಅನ್ನೋ ಖುಷಿಯಿಂದ ಅವಳನ್ನ ಮಾತಾಡ್ಸೋಣ ಅಂತ ರೂಮಿಗೆ ಬರ್ತಾನೆ. ಆದ್ರೆ ಸ್ಪಂದನ ಅಳ್ತಾ ಕೂತಿರ್ತಾಳೆ. ಸ್ಪಂದನ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಅದು ಓ, ಅಪ್ಪ ಅಮ್ಮ ಹೋದ್ರು ಅಂತ ಬೇಜಾರಾ? ನೀನು ಏನೂ ಯೋಚನೆ ಮಾಡಬೇಡ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅದು ನನಗೆ ಗೊತ್ತು. ಆದ್ರೆ ಸ್ಪಂದನ, ಯಾಕೆ ಹೀಗೆ ಅಳ್ತಿದ್ಯಾ? ಏನೇ ವಿಚಾರ ಇದ್ರೂ ನನ್ನ ಹತ್ರ ಹೇಳು. ಒಬ್ಳೆ ಮನಸ್ಸೆಲ್ಲ ಇಟ್ಕೊಂಡು ಕೊಡೋದ್ರಿಂದ ಏನು ಪ್ರಯೋಜನ? ಅದು ಅದು ಏನು ಹೇಳು ಸ್ಪಂದನ. ನಾನು ಆ ವಿಚಾರ ಹೇಳಿದ್ಮೇಲೆ ನೀವು ಅದು ಏನು ತೀರ್ಮಾನ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಆ ವಿಚಾರ ಹೇಳ್ದೇನೆ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಅದು ಏನೇ ಆಗಿರಲಿ ಪರವಾಗಿಲ್ಲ, ನನ್ನ ಹತ್ರ ಹೇಳು. ಸ್ಪಂದನ ಸುಶಾಂತ್ಗೆ ತನ್ನ ಜೀವನದಲ್ಲಿ ನಡೆದಿರೋ ಎಲ್ಲ ವಿಚಾರಗಳನ್ನು ಹೇಳ್ತಾಳೆ. ಅಯ್ಯೋ, ಇಷ್ಟೇನಾ? ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಅಂದ್ರೆ ನಿಮ್ಗೆ ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ತಪ್ಪ? ಇದರಲ್ಲಿ ನಿಮ್ದೇನು ತಪ್ಪಿದೆ ಸ್ಪಂದನ? ಏನು ಅಂದ್ರೆ ಅವನನ್ನ ಪ್ರೀತಿಸಿ ನಿಮ್ಮನ್ನ ಮದುವೆ ಮಾಡ್ಕೊಂಡಿರೋ ತಪ್ಪೇ ಅಲ್ವಾ? ನೋಡು, ಅವನನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ನೀನು ಅವನ್ನ ಪ್ರೀತಿಸಿದ್ದು. ಆದರೆ ಅವನಿಗೆ ಆ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ, ಯೋಗನೂ ಇಲ್ಲ. ಅಂದಮೇಲೆ ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನಕ್ಕೆ ಕೊರಗ್ತಿದ್ಯಾ ನೀನು? ಅದು ಅಲ್ಲದೆ ಅವ್ನ ಮದುವೆ ಆಗಿರೋ ವಿಚಾರನೂ ನಿನ್ನಿಂದ ಮುಚ್ಚಿಟ್ಟಿದ್ದಾನೆ. ಆ ವಯಸ್ಸೇ ಹಾಗೆ, ನಾವು ಏನು ಮಾಡ್ತೀವಿ ಅದು ನಮಗೆ ಗೊತ್ತಾಗಿರಲ್ಲ. ಆದರೆ ನೀನು ಇನ್ನೂ ಅವ್ನು ಅಷ್ಟೆಲ್ಲ ನಿನಗೆ ಮೋಸ ಅನ್ಯಾಯ ಮಾಡಿದ್ರು ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದರೆ ನಿನ್ನ ಪ್ರೀತಿ ಎಷ್ಟು ಪ್ರಾಮಾಣಿಕವಾದ್ದು, ಎಷ್ಟು ತೂಕವಾದ್ದು ಅಂತ ನನಗೆ ಅರ್ಥ ಆಗ್ತಾ ಇದೆ. ಮೊದಲು ಅಳೋದನ್ನ ನಿಲ್ಲಿಸು. ಸುಶಾಂತ್, ನೀವು ನಿಜ ಹೇಳ್ತಾ ಇದ್ದೀರಾ? ನೋಡು ಸ್ಪಂದನ, ನೀನು ನಿನ್ನ ಅಂತರಂಗದ ಹಾದಿಯಲ್ಲೇ ಯೋಚನೆ ಮಾಡ್ಕೊಂಡು ಹೋಗ್ತಿದ್ಯಾ. ಸ್ವಲ್ಪ ವಾಸ್ತವನ ಯೋಚನೆ ಮಾಡೋದು ಕಲಿಬೇಕು. ನಿನ್ನ ಪ್ರೀತಿಲಿ ಯಾವುದೇ ಕಲ್ಮಶ ಇಲ್ಲ. ಆದರೆ ಅವನು ನಿನಗೆ ಮೋಸ ಮಾಡಿದ್ದಾನೆ. ನಮಗೆ ಅನ್ಯಾಯ ಮಾಡಿದವ್ರನ್ನ, ಮೋಸ ಮಾಡಿದವ್ರನ್ನ ನಾವು ನೆನೆಸ್ಕೊಂಡು ಜೀವನ ಪೂರ್ತಿ ಕೊರಗಬೇಕಾ ಹೇಳು? ನಿನಗೆ ಗೊತ್ತಾ, ನಾನು ಕಾಲೇಜಲ್ಲಿ ಒಬ್ಳನ್ನ ಇಷ್ಟಪಟ್ಟಿದ್ದೆ. ನಾನು ಮಾತ್ರ ಅವಳನ್ನು ತುಂಬ ಪ್ರೀತಿಸಿದೆ. ಆದರೆ ಅವಳು ನನ್ನ ಕಡೆ ತಿರುಗು ನೋಡ್ತಿರ್ಲಿಲ್ಲ. ನಾನು 1-2 ತಿಂಗಳವರೆಗೂ ಡಿಪ್ರೆಷನಲ್ಲೇ ಇದ್ದೆ. ಆಮೇಲೆ ಯೋಚನೆ ಮಾಡಿದೆ, ನನ್ನ ಕಡೆ ತಿರುಗು ನೋಡದೆ ಇದ್ದವಳ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಇವತ್ತು ನಾನು ಆರಾಮಾಗಿಲ್ವಾ? ಒಂದು ತಿಳ್ಕೊ, ಆಗೋದೆಲ್ಲ ಒಳ್ಳೇದಕ್ಕೆ. ನನಗೆ ನಿನ್ನಂಥ ಹೆಂಡತಿ ಸಿಗಬೇಕು ಅನ್ನೋದಿತ್ತೇನೋ, ಅದಕ್ಕೆ ಅವಳು ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ. ನಿನಗೆ ನನ್ನಂಥ ಗಂಡ ಸಿಗಬೇಕು ಅನ್ನೋದಿತ್ತೇನೋ, ಅದಕ್ಕೆ ಅವ್ನು ನಿನಗೆ ಮೋಸ ಮಾಡ್ದ ಅನ್ಕೋ, ಅಷ್ಟೇ. ಸ್ಪಂದನ, ಇಲ್ಲಿ ನೋಡು. ಓ, ಈ ವಿಚಾರ ಕೇಳಿ ನೀನು ಎಲ್ಲ ವಿಷಯನೂ ಮುಚ್ಚಿಟ್ಟು ನನ್ನ ಮದುವೆ ಮಾಡಿಕೊಂಡೆ ಅಂತ ಹೇಳಿ ನಾನು ನಿನ್ನ ದೂರ ಮಾಡ್ತೀನಿ ಅಂತ ಹೆದರ್ಕೊಂಡಿದ್ಯಾ? ಎಲ್ರಿಗೂ ಇಷ್ಟು ಒಳ್ಳೆ ಮನಸ್ಸು ಇರಲ್ಲ. ನನ್ನ ಜೀವನದಲ್ಲಿ ಏನೋ ಆಗೋಯ್ತು, ಅದೆಲ್ಲ ಇವ್ರಿಗೇನು ಗೊತ್ತಾಗುತ್ತೆ ಅಂತ ಆರಾಮಾಗಿರೋರಿಗೆ ಎಷ್ಟೋ ಜನ ಇರ್ತಾರೆ. ನೀನು ಕೊರಗ್ತಿದ್ಯಾ ಅಂದಮೇಲೆ ನಿನ್ನ ಮನಸ್ಸು ಎಷ್ಟು ನಿಷ್ಕಲ್ಮಶ ಅನ್ನೋದು ನನಗೆ ಅರ್ಥ ಆಗುತ್ತೆ. ನೋಡು, ಇನ್ಮೇಲೆ ಅದು ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡೋ ಹಾಗಿಲ್ಲ. ನಾನು ನೀನು ಖುಷಿಯಾಗಿರಬೇಕು, ಅದ್ರ ಬಗ್ಗೆ ನೀನು ಯೋಚನೆ ಮಾಡು ಅಷ್ಟೇ. ಸುಶಾಂತ್ ಇಷ್ಟೆಲ್ಲ ಹೇಳಿದ್ಮೇಲೆ ಸ್ಪಂದನಾಗೆ ಸಮಾಧಾನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನಾನು ವಿಚಾರನ ಮನಸ್ಸಲ್ಲೇ ಇಟ್ಕೊಂಡು ಒತ್ತಾಡಿದ್ದೀನಿ. ತವ್ರ ಮನೇಲಿ ಇರೋಕ್ಕೂ ಆಗದೆ, ಇಲ್ಲಿಗೆ ಬರೋಕ್ಕೂ ಆಗದೆ, ಎಷ್ಟು ಪರದಾಡಿದ್ದೀನಿ ಅಂತ ನಂಗೆ ಒಬ್ಳಿಗೆ ಮಾತ್ರ ಗೊತ್ತು. ಅಯ್ಯೋ, ಇದನ್ನು ಫೋನಲ್ಲೇ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಿತ್ತು, ಆದರೆ ನೀವು ಅದನ್ನು ಹೇಗೆ ತಗೋತೀರೋ ಅಂತ ನನಗೆ ಹೆದರಿಕೆ ಆಯಿತು. ಸರಿ ಬಿಡು, ಇನ್ಮೇಲಾದರೂ ಎಲ್ಲ ಯೋಚನೆನೂ ಬಿಟ್ಟು ಆರಾಮಾಗಿರು. ಆದರೆ ಅತ್ತೆ ಮಾವಂಗೆ ವಿಚಾರ ಗೊತ್ತಾದರೆ ಅವ್ರು ಏನು ಅನ್ಕೊಳ್ತಾರೆ? ಅವ್ರಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನೀನು ಅಷ್ಟೇ, ಏನು ಹೇಳಕ್ಕೆ ಹೋಗ್ಬೇಡ. ನೀನು ಬಾಳ್ಬೇಕಾಗಿದ್ದು ನನ್ನ ಜೊತೆ. ಸೊ ಎಲ್ಲ ವಿಚಾರನೂ ನನ್ನ ಹತ್ರ ಹೇಳಿದ್ಯಾ ಅಲ್ವಾ? ಅವ್ರ ಹತ್ರ ಹೇಳಲೇಬೇಕು ಅನ್ನೋದೇನಿಲ್ಲ ಅಲ್ವಾ? ಸುಶಾಂತ್, ನಿಮ್ಮಂಥ ಒಳ್ಳೆ ಹುಡುಗನ ಗಂಡನಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದೆ. ಐ ಲವ್ ಯು ಸೋ ಮಚ್ ಸುಶಾಂತ್. ಇನ್ಮೇಲೆ ನಾನು ಯಾವ ರೀತಿ ಯೋಚನೆನೂ ಮಾಡಲ್ಲ. ನಾನು ನಿಮಗೆ ಮಾತ್ರ ಸೇರಿದವಳು, ನಾನು ನಿಮ್ಮವಳು. ಐ ಲವ್ ಯು ಟೂ ಸ್ಪಂದನ. ಅಪ್ಪ ಅಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತ ಹಾಲ್ನಲ್ಲಿ ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ನಡಿ ಹೋಗೋಣ. ಸ್ಪಂದನ, ನನಗೆ ನಿಮ್ಮ ಮಾವಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ನಮ್ಮ ಮನೆಗೆ ಸೊಸೆ ಬಂದಿದ್ದಾಳೆ. ನಮ್ಮನೆ ಮಹಾಲಕ್ಷ್ಮಿ ನಮ್ಮನೆಗೆ ಬಂದ್ಬಿಟ್ಲು. ಹೌದು, ನಿನ್ನ ತವ್ರ ಮನೇಲಿ ನೀನು ಹೇಗಿದೆಯೋ ಇಲ್ಲೋ ಅದೇ ಥರ ಇರು. ಅಯ್ಯೋ, ಇದು ನನ್ನ ಗಂಡನ ಮನೆ, ಬೇಗ ಹೇಳ್ಬೇಕು, ಇಲ್ಲಾಂದ್ರೆ ಅತ್ತೆ ಏನಾದರೂ ಅನ್ಕೋತಾರೆ. ಅಯ್ಯೋ, ಲೇಟಾಗೋಯ್ತು. ಇದು ಯಾವ ಆತಂಕನೂ ಬೇಡ. ನೀನು ತವ್ರ ಮನೇಲಿ ಹೇಗಿದೆಯೋ, ಎಷ್ಟೊತ್ತಿಗೆ ಹೇಳ್ತಿದ್ಯೋ ಇಲ್ಲೂ ಹಾಗೆ ಇರು, ಗೊತ್ತಾಯ್ತಾ? ಅತ್ತೆ ಮಾವ,
ಅಂತ ಅತ್ತೆ ಮಾವ ಪಡೆಯೋಕ್ಕೆ, ಸುಶಾಂತ್ ಅಂತ ಗಂಡನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನೋಡಮ್ಮ, ನನಗೆ ನಿಮ್ಮ ಮಾವಂಗೆ ಬೇಕಾದ್ದು ನೀನು ಸುಶಾಂತ್ ಇಬ್ಬರು 100 ಕಾಲ ಚೆನ್ನಾಗಿ ಬಾಳ್ಬೇಕು. ನೀವಿಬ್ಬರು ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು, ಇನ್ನೇನು ಬೇಡ. ಹಾಂ ಸುಶಾಂತ್, ನೋಡು, ನೀನು ಮತ್ತೆ ಇವಾಗ ಆಫೀಸಿಗೆಲ್ಲ ರಜೆ ಹಾಕಬೇಕು ಹಾಗೆ ಹೀಗೆ ಅಂತ ಕೂತ್ಕೋಬೇಡ. ಆದಷ್ಟು ಬೇಗ ಇಬ್ಬರು ಹನಿಮೂನ್ ಮುಗಿಸ್ಕೊಂಡು ಬಂದ್ಬಿಡಿ. ಆಮೇಲೆ ನಿನ್ನ ಕೆಲ್ಸಕ್ಕೆ ಹೋಗೋದು ಇದ್ದೇ ಇರುತ್ತೆ. ಪಾಪ ಸ್ಪಂದನಾಗೂ ಬೇಜಾರಾಗಿರುತ್ತಲ್ವ, ಮದುವೆ ಆದಾಗ್ಲಿಂದ ಅವಳು ಅಲ್ಲೇ ಇದ್ಲು, ಇವತ್ತಿನ್ನೂ ಇಲ್ಲಿಗೆ ಬಂದಿದ್ದಾಳೆ. ಒಂದು 2-3 ದಿನ ಸುಧಾರಿಸ್ಕೊಂಡು ಆಮೇಲೆ ಇಬ್ಬರು ಹನಿಮೂನ್ಗೆ ಹೋಗೋರಂತೆ. ಸರಿ, ಹಾಗಿದ್ರೆ ನೀವಿಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ರೀ, ನಿಜಕ್ಕೂ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದಿನ ನಾನು ನನ್ನ ಮನಸ್ಸಲ್ಲೇ ಇಲ್ಲದೆ ಇರೋ ಪ್ರಶ್ನೆಗಳು ಹಾಕೊಂಡು ಕೊರಗ್ತಾ ಇದ್ದೆ. ಇವತ್ತು ನನ್ನ ಮನಸ್ಸು ತಿಳಿ ಆಯಿತು. ನನಗೆ ಯಾವುದೇ ಆತಂಕ, ಒತ್ತಡ, ಗೊಂದಲ ಏನೂ ಇಲ್ಲ. ನನ್ನ ಮನಸ್ಸು ಹಗುರ ಅಂತ ನನಗೆ ಅನ್ನಿಸ್ತಾ ಇದೆ. ವೆರಿ ಗುಡ್ ಸ್ಪಂದನ. ಸದ್ಯ ಇವತ್ತಿಂದನಾದರೂ ನೀನು ಆ ಯೋಚನೆಗಳೆಲ್ಲ ಬಿಟ್ಟು ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ನನಗಷ್ಟೇ ಸಾಕು. ನೋಡು, ಇನ್ಯಾವತ್ತೂ ಕೂಡ ಈ ವಿಚಾರವಾಗಿ ನೀನು ಕೊರಗಬಾರ್ದು. ಅವನ ಬಗ್ಗೆ ನೀನು ಯೋಚನೆ ಕೂಡ ಮಾಡಬಾರ್ದು. ನಿನ್ನ ಜೀವನದಲ್ಲಿ ನಾನು, ನಮ್ಮಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ, ನಿನ್ನ ತಮ್ಮ ಅಷ್ಟೇ. ಹಾಂ, ತಮ್ಮ ಅಂದ್ಕೂಡಲೇ ನೆನಪಾಯಿತು. ಅವನು ಇಲ್ಲಿಗೆ ಬರಬೇಕಾದ್ರೆ ಹೇಳ್ತಾ ಇದ್ದ, ಅಕ್ಕ ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ನಾನು ನಿಮ್ಮನೆಗೆ ಬಂದು ಸ್ವಲ್ಪ ದಿನ ಇರ್ತೀನಿ ಕಣೆ ಅಂತ. ಬರಲಿ, ಆದರೆ ನಾವು ಹನಿಮೂನ್ಗೆ ಹೋಗೋವರೆಗೂ ಮಾತ್ರ ಅವನನ್ನು ಇಲ್ಲಿ ಕರೆಸ್ಬೇಡ. ನಾವು ಹನಿಮೂನ್ಗೆ ಹೋಗಿ ಬಂದ್ಮೇಲೆ ಬೇಕಿದ್ರೆ ಬರಲಿ. ನೋಡು, ನೀನು ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಸ್ಪಂದನ, ಒಂದು ನಿಮಿಷ ಬಾ. ಹೌದು, ಸುಶಾಂತ್ ಹೇಳ್ದಂಗೆ ಇನ್ಮೇಲೆ ನಾನು ಸಂದೀಪ್ ವಿಚಾರ ಮಾತಾಡ್ಕೊಡ್ದು ಅವನನ್ನು ಇವತ್ತೇ ನಾನು ಮನಸ್ಸಿಂದ ತೆಗೆದು ಹಾಕಿ ಸುಶಾಂತ್ ಜೊತೆ ಜೀವನ ನಡೆಸ್ಕೊಂಡು ಹೋಗಬೇಕು. ಅವ್ರಿಗೆ ಯಾವ ರೀತಿಲೂ ನಾನು ಬೇಜಾರು ಮಾಡಬಾರ್ದು. ಇಷ್ಟೆಲ್ಲ ಹೇಳಿದ್ರು ಒಂದು ಮಾತು ಕೂಡ ಅವರು ನನಗೆ ಬೈಲಿಲ್ಲ. ನಿನ್ನ ತಪ್ಪು ಏನೂ ಇಲ್ಲ ಅಂತಾನೂ ಹೇಳಿದ್ದಾರೆ. ಸ್ಪಂದನ, ಹಾಂ, ಬಂದೆ. ಇದ್ಯಾವ ರೂಮು? ಇದು ಒಂದು ಎಕ್ಸ್ಟ್ರಾ ರೂಮು. ನಿನ್ನ ತಮ್ಮ ಬಂದಾಗ ಅವನು ಇಲ್ಲೇ ಉಳ್ಕೊಳ್ಳಿ. ಇನ್ನೂ ಒಂದು ವಿಷಯ, ನಿಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ಹೈಯರ್ ಎಜುಕೇಷನ್ಗೋಸ್ಕರ ನಿನ್ನ ತಮ್ಮನ್ನ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ರಂತಲ್ಲ. ಹಾಂ, ಹೌದು. ಆದರೆ ನಾನು ಅಂದ್ಕೊಳ್ತಾ ಇದ್ದೀನಿ, ಅವನು ನಮ್ಮನೆಲ್ಲ ಇದ್ದು ಓದ್ಕೊಳ್ಳಿ, ಅವನಿಗೆ ಅಂತಾನೆ ಈ ರೂಮು. ನೋಡು, ಅವನಿಗೆ ಯಾವುದೇ ರೀತಿಲೂ ಕೊರತೆ ಆಗಬಾರ್ದು. ಅವನು ನನಗೆ ತಮ್ಮ ಇದ್ದ ಹಾಗೆ. ಅವ್ನು ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ನಾವಿಬ್ಬರೇ ಅವನನ್ನು ಓದಿಸೋಣ, ಸರಿನಾ? ನಿಮ್ಮ ತಂದೆ ತಾಯಿ ಜೊತೆ ನಾನೆಲ್ಲ ಮಾತಾಡ್ತೀನಿ. ಯಾಕಂದರೆ ನಿಮ್ಮಪ್ಪ ನಿನ್ನ ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಇನ್ಮೇಲೆ ನೀನು ಯಾವ ಯೋಚನೆನೂ ಇಟ್ಕೋಬೇಡ, ಆರಾಮಾಗಿರು. ಸುಶಾಂತ್, ನೋಡು, ಮತ್ತೆ ಸಂತೋಷ ಕಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಏನೂ ಹೇಳೋ ಹಾಗಿಲ್ಲ. ನಾನು ನಿನ್ನ ತಮ್ಮಂಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಮಾತಾಡಿದ್ದೀನಿ. ನಿಮ್ಮ ಅಕ್ಕಂಗೆ ಈ ವಿಚಾರ ಹೇಳಬೇಡ, ನಾನೇ ಸರ್ಪ್ರೈಸಾಗಿ ಹೇಳ್ತೀನಿ ಅಂತಲೂ ಹೇಳಿದ್ದೆ. ಅದಕ್ಕೆ ಹೇಳಿದ್ದು, ನಮ್ಮ ಹನಿಮೂನ್ ಕಳೆಯೋವರೆಗೂ ಅವ್ನು ಇಲ್ಲಿಗೆ ಬರೋದು ಬೇಡ ಅಂತ. ಆಮೇಲೆ ಅವ್ನು ಇಲ್ಲಿಗೆ ಬರಲಿ, ನಮ್ಮ ಜೊತೆನೇ ಇರಲಿ. ನಿಮ್ಮ ಅಪ್ಪ ಅಮ್ಮಂಗೂ ಒಂದು ಸಮಾಧಾನ ಇರುತ್ತೆ, ಅಕ್ಕನ ಮನೇಲಿ ಇದ್ದಾನೆ ಅಂತ. ನಮ್ಮ ಕಣ್ಣೆದುರುಗಡೆ ಇದ್ದರೆ ನಮಗೂ ಒಂದು ಸಮಾಧಾನ ಅಲ್ವಾ? ಅಪ್ಪ ಅಮ್ಮನೂ ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ನಾನು ಹೇಳ್ತಾ ಇಲ್ವಾ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸುಶಾಂತ್. ಹೀಗೆ ಸುಶಾಂತ್ ಸ್ಪಂದನ ಇಬ್ಬರು ತುಂಬ ಖುಷಿಯಾಗಿರ್ತಾರೆ. ಸುಶಾಂತ್ ಸ್ಪಂದನನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ, ಹಾಗೆ ಅವ್ರ ಅತ್ತೆ ಮಾವನೂ ಕೂಡ. ಸ್ಪಂದನನೂ ಅಷ್ಟೇ, ಸುಶಾಂತ್ ಮನಸ್ಸಿಗೆ ಸ್ವಲ್ಪನೂ ನೋವಾಗದೇ ಇರೋ ಥರ ನಡ್ಕೋತಿರ್ತಾಳೆ. ಮಗ ಸೊಸೆ, ಮಗಳು ಅಳಿಯ ಚೆನ್ನಾಗಿರೋದನ್ನ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇಂದಿಗೆ ಅಂತರಂಗದ ಹಾದಿಯಲ್ಲಿ ಧಾರಾವಾಹಿ ಮುಕ್ತಾಯಗೊಂಡಿದೆ. ಈ ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಧಾರಾವಾಹಿಯೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್.